ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೋದ ವರ್ಷ ಮಳೆ ಬರಲಿಲ್ಲ, ಈ ವರ್ಷ ಮಳೆ ಬಂದು ಫಸಲು ಚೆನ್ನಾಗಾಯ್ತು. ಸಾಲ ಕೊಟ್ಟವ್ರಿಗೆ ಸಾಲ ತೀರಿಸ್ಬಿಡೋಣ ಅನ್ಕೊಂಡಿದ್ದೆ, ಆದ್ರೆ ಬೆಲೆನೇ ಕುಸಿದೋಯ್ತು. ಈಗೊಬ್ಬ ಸರ್ಕಾರದಿಂದ ನಿಧಿ ಕೊಡಿಸ್ತೀನಿ ಅಂತ ನನ್ನ ತಾವು ಹೆಬ್ಬೆಟ್ಟು ಹಾಕ್ಸ್ಕೊಂಡು ಈಗ ಜಮೀನೇ ನಂದು ಬಿಟ್ಟೋಗುವಂತವನೇ. ಹಂಗೇನಾದ್ರೂ ಆದ್ರೆ ನಮ್ಮ ಕುಟುಂಬನೇ ಬೀದಿಗೆ ಬಂದ್ಬಿಡುತ್ತದೆ. ಅಯ್ಬೇಡಿ ಯಜಮಾನ್ರೆ, ಅಯ್ಬೇಡಿ ಅಂದೆ. ಅಲ್ಲ ಬುದ್ಧಿ, ನೀವು ಬಡ್ಡಿ ವ್ಯವಹಾರ ಬಿಟ್ಬಿಟ್ಟು ವ್ಯವಸಾಯಕ್ಕೆ ಇಳಿದಿದ್ರಿ ಅಂತ ಕೇಳ್ಪಟ್ಟೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಬೇಡ ಬುದ್ಧಿ, ನಿಮ್ಗೆ ಈ ಕಷ್ಟ ಬೇಡ. ಎಲ್ಲ ಸಂದಾಗಿರೋ ದೊಡ್ಡ ಮನೆಯವ್ರು ನೀವು, ನಿಮ್ಗೆ ಯಾಕೆ ಕಷ್ಟ? ನಮ್ಮ ಸಾವು ಹೆಂಗೋ ಸಾಯ್ತೀವಿ ಬಿಡಿ. ಅಪ್ಪಯ್ಯ, ಏನೇನೋ ಮಾತಾಡ್ಬೇಡ ನೀನು. ಅಣ್ಣ ದುಡ್ಡು ಕೊಡ್ತೀನಿ ಅಂತ ಹೇಳ್ತವ್ರೆ ತಾನೆ. ಈಗ ಈ ವಿಷಯ ಎಲ್ಲ ಬಿಡು, ಮನೆಗೆ ನಡಿ. ನನ್ನ ಒಬ್ಬನ ಜೀವ ಏನೋ ಕಾಪಾಡ್ಬಿಟ್ರಿ. ನನ್ನಂಗೆ ಎಷ್ಟು ಜನ ಇದ್ದಾರೆ ಗೊತ್ತಾ ಬುದ್ಧಿ ನಿಮ್ಗೆ? ನಿಮ್ಗೆ ಗೊತ್ತಿಲ್ಲ ಅಲ್ಲ, ಬನ್ನಿ ನಾನೇ ತೋರಿಸ್ತೀನಿ. ಎಲ್ಲ ಯಾಕೆ ಸುಮ್ಕಾಗ್ಬಿಟ್ರಿ? ನಿಮ್ ಕಷ್ಟ ಏನೈತೆ ಹೇಳ್ಕೊಳ್ರಿ. ನಮ್ ಕಷ್ಟ ಕೇಳಕ್ ಬಂದವ್ರೆ, ಹೇಳ್ಕೊಳ್ರಪ್ಪ, ಹೇಳ್ಕೊಳ್ರಮ್ಮ. ಹೌದು ನೋಡಿ, ನಿಮ್ ಕಷ್ಟ ಏನೇ ಇದ್ರು ಹೇಳಿ. ಅಣ್ಣ ಬಂದಿರೋದ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಮ್ ಕಷ್ಟ ಕೇಳಕ್ ಇಲ್ಲಿ ಗಂಟ ಯಾಕೆ ಬಂದಣ್ಣ? ನೀವು ಬಂದಿರೋದ್ಕಾದ್ರು ನಾವ್ ಹೇಳಲೇಬೇಕು. ಅಣ್ಣ, ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ನಮ್ಮ ಜಮೀನ ಬಲವಂತ ಕಿತ್ಕೊಂಡ್ರಣ. ಆದ್ರೆ ಹೇಳ್ದಷ್ಟು ಕಾಸು ಕೊಟ್ಟಿಲ್ಲ ಅಣ್ಣ. ಯಾವನೋ ಒಬ್ಬ ಬಂದು ಹೆಬ್ಬೆಟ್ಟು ಅಂದ. ನನಗೆ ಇದ್ದೇ ಇಲ್ಲ. ನಾನು ಏನದೆ ಅಂತ ತಿಳ್ಕೊಳ್ದೆ ಪತ್ರಕ್ಕೆ ಹೆಬ್ಬೆಟ್ಟು ಒತ್ಬಿಟ್ಟೆ. ಮಾರನೇ ದಿನ ಬಂದು ನನ್ನ ಜಮೀನ ಅವಂದು ಅಂತ ಹೇಳ್ತಾವನೆ. ನಮ್ ಕುಲ್ ಕಸ್ಬೆ ವ್ಯವಸಾಯ, ಮಳೆನ ನಂಬ್ಕೊಂಡು ಉಳ್ಮೆ ಮಾಡೋರು. ಆದ್ರೆ 2 ವರ್ಷದಿಂದ ನಾವು ಪಡ್ತಾ ಇರೋ ಕಷ್ಟನ ಹೇಳ್ಕೊಳಕ್ ಆಯ್ತಿಲ್ಲ. ನಮ್ಮನೆಗೆ ಹೆಂಗಸರು, ಮಕ್ಕಳು, ಹಿರಿಯರು ರೋಗದಿಂದ ಬಳಲ್ತಾವ್ರೆ. ಅವನ್ನ ಆರೈಕೆ ಮಾಡಕ್ಕೆ ಆಗ್ತಾ ಇಲ್ಲ. ನಾವು ದುಡಿಯೋ 6 ಕಾಸಿನಲ್ಲಿ ಇಟ್ಟು ಕೂಡ ತರಕಾಗ್ತಿಲ್ಲ ಅಣ್ಣ. ಅನ್ನ ಆಗ್ತಿದ್ ಕೈಗೆ ಈಗ ಕಟ್ಟಾದಂಗಾಗೈತೆ. ಇಷ್ಟೊತ್ತು ತಾಳ್ಮೆ ಇಟ್ಕೊಂಡು ನಮ್ಮ ಕಷ್ಟನೆಲ್ಲ ಕೇಳಿದ್ಯಾ? ನಮ್ಮ ಕಷ್ಟನ ಕೇಳಿ ನಿನ್ ಕಣ್ಣಾಗೂ ನೀರು ಹಾಕಿದ್ಯಾ? ಹಂಗಾದ್ರೆ ಈ ಊರಿನ ಬಗ್ಗೆ ಹಕ್ಕು ಇದೆ ಅಂತ ಅಲ್ವಪ್ಪ? ಎಷ್ಟೋ ಜನ ಹೊಂಟೋದ್ರು, ಹೋದವರೆಲ್ಲ ಈ ಊನ ಇದ್ರು ನೋಡ್ಬೇಕು. ಹಂಗ್ ಮಾಡ್ತೀಯಲ್ಲ ಮಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.